ಇದು ಬಹಳ ಸಮಾನ ಕೆಲಸ. ಜಿಲ್ಲಾಡಳಿತಕ್ಕೆ ಸವಾಲು ಕಳಿಸಿ ನಮ್ಮ ಈ ಭಕ್ತರೇ ಇದು ನಿಜವಾದ ಭಾವಿಸಿ ನಮ್ಮ ಜಿಲ್ಲಾಡಳಿತ ಮತ್ತು ನಮ್ಮ ಕಂದಾಯ ಮುಖ್ಯಮಂತ್ರಿ ಸಚಿವರಾದಂತಹ ಶ್ರೀಯುತ ಕೃಷ್ಣಬೈರೇಗೌಡರು ಇದಕ್ಕೋಸ್ಕರ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ದಯಮಾಡಿ ಹಣ ಹಾಗೂ ಪರವಾಗಿ ದರ್ಶನವನ್ನು ನಾನು ತಾಯಿಯ ದರ್ಶನಕ್ಕೆ ಬಹಳ ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀನಿ. ತಾಯಿಯ ಆಶೀರ್ವಾದವನ್ನು ಪಡಿಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಹಾಗೆ ಕುಟುಂಬದೊಟ್ಟಿಗೆ ಇವತ್ತು ಬಂದಿದ್ದೇನೆ. ಇವತ್ತು ಜಿಲ್ಲಾಡಳಿತ ಮತ್ತು ಮಾನ್ಯ ಮಾಡಬಾರ್ದು ಅವ್ರು ಹೇಳಿದ್ದಾರೆ, ಒಬ್ಬರು ಮತ್ತು ಪ್ಲಸ್ 4 ಜನ ಬರಬೇಕಂತ. ಕಳೆದ ಬಾರಿ ಭಾಳಷ್ಟು ಜನಕ್ಕೆ ದರ್ಶನ ಮಾಡೋಂಥದ್ದು ಅವಕಾಶ ಸಿಕ್ಕಿತ್ತು. ಆದರೆ ಇವತ್ತು ಅವರು ಏನು ಸಿಸ್ಟಮ್ ಮಾಡಿದ್ದಾರೆ ಆ ಸಿಸ್ಟಮ್ ಪರವಾಗಿ ಜೊತೆಯಲ್ಲಿ ಹೋಗ್ಬೇಕು ಅನ್ನೋದು ನನ್ನ ಮಂದಾಳದ ಅಭಿಲಾಷೆ. ಹಾಗಾಗಿ ನಾವು ಕುಟುಂಬ 4-5 ಜನ ನಾವು ಮಾತ್ರ ಬಂದಿದ್ದು. ಇವತ್ತು ದರ್ಶನ ಚೆನ್ನಾಗಾಗಿದೆ. ಇವತ್ತು ಜನಸಾಮಾನ್ಯರು ಎಲ್ಲರೂ ಕೂಡ ದರ್ಶನ ಮಾಡಬೇಕು, ಏನು VIP ದರ್ಶನ ಮಾಡಬೇಕು ಅಂತ ದೇವರ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು. ಹಾಗಾಗಿ ಆ ಕೆಲಸ ಇವತ್ತು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ವೆಹಿಕಲ್ಗಳ್ನ ಇಲ್ಲಿ ಬಿಡದೇ ಇರತಕ್ಕಂಥದ್ದು ಭಾಳ ಒಳ್ಳೆಯದಾಗಿದೆ. ನನ್ನ ಪ್ರಕಾರ ಒಳ್ಳೆಯದಾಗಿದೆ. ವೆಹಿಕಲ್ಗಳು ಬಿಡದೇ ಇರೋದು ಮತ್ತು ಅವರೇ ವೆಹಿಕಲಲ್ಲಿ ಕರ್ಕೊಂಬಂದು ನಮ್ಮನ್ನು ದರ್ಶನ ಮಾಡಿಸಿ ವಾಪಸ್ ಕರ್ಕೊಂಡು ಹೋಗೋ ವ್ಯವಸ್ಥೆ ಇದೆಯಲ್ಲ, ಇದು ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಪ್ಲ್ಯಾನ್ಡಲ್ಲಿ ಮಾಡಿದ್ದಾರೆ. ಇನ್ನೂ ಉತ್ತಮವಾದ ಕೆಲಸ, ಜನಸಾಮಾನ್ಯರಿಗೆ ದರ್ಶನ ಆಗೋದಕ್ಕೆ ಇನ್ನೂ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ. ಕುಮಾರಸ್ವಾಮಿ ನಾಳೆ ಹಾಸನಾಂಬ ದೇವಸ್ಥಾನಕ್ಕೆ ಇಲ್ಲಿಗೆ ದರ್ಶನಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಅವರು ಭಾಳ ದಿನ ಆಗಿತ್ತು ಸಭೆಯನ್ನು ಕರೆದು. ಹಾಗಾಗಿ ಡೆಲ್ಲಿನಲ್ಲಿ 1-2 ಸಾರಿ ಸಭೆ ಮಾಡಿದ್ದಾರೆ, ನಮ್ಮನ್ನೆಲ್ಲ ಕರೆದು ಮಾಡಿದ್ದಾರೆ. ಇವತ್ತು ನಾಳೆ ಇಲ್ಲೇ ಬರೋದ್ರಿಂದ 2-3 ದಿನಗಳು ಕರ್ನಾಟಕ ರಾಜ್ಯದಲ್ಲಿ ಇರೋದ್ರಿಂದ ಅವರು ನಾಳೆ ಇಲ್ಲಿ ಹಾಸನದಲ್ಲೂ ಕೂಡ ಒಂದು ದಿವಸ ಹಾಲ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಸಾಯಂಕಾಲ 4 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ನಾವೆಲ್ಲ ಅಲ್ಲಿ ಭಾಗವಹಿಸ್ತಾ ಇದ್ದೀವಿ. MLAಗಳು MLCಗಳು ಪ್ರಮುಖರನ್ನೆಲ್ಲ ಕರೆದಿದ್ದಾರೆ. ಅದಾದ ನಂತರ ಹಾಸನಲ್ಲೂ ಕೂಡ ನಾಳೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಎಲ್ಲಿ ಹಾಸನಲ್ಲಿ ದರ್ಶನ ಆದಮೇಲೆ ಪ್ರಮುಖರ ಸಭೆಯನ್ನು ಕರೆದಿದ್ದೀವಿ ನಾವು. ಎಲ್ಲ ಪ್ರಮುಖರು ಇರ್ತಾರೆ, ಎಲ್ಲ ಜಿಲ್ಲೆಯ ಎಲ್ಲ ಪ್ರಮುಖರು ಹೊರಗಡೆಯಿಂದಲೂ ಕೂಡ ಬರ್ತಾರೆ. ನಾವೆಲ್ಲ ಚಿಕ್ಕಮಗಳೂರು ಜಿಲ್ಲೆಯನ್ನು, ನಾನು ಇಲ್ಲಿ ಬರ್ತಾ ಇದ್ದೀನಿ, ಹಾಸನಕ್ಕೆ ಬರ್ತಾ ಇದ್ದೀನಿ. ಹಂಗಾಗಿ ಪ್ರಮುಖರು, ಯಾಕಂದರೆ ಅವರು ಇಲ್ಲಿ ಒಂದಿನ ಹಾಲ್ಟ್ ಮಾಡೋದ್ರಿಂದ ರಾಜ್ಯದ ಎಲ್ಲ ಅನೇಕ ನಾಯಕರುಗಳು ಇಲ್ಲಿ ಭಾಗವಹಿಸಿ ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ಸರ್, ಈಗಾಗಲೇ ನೋಡಿ, ಮುಂಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಚುನಾವಣೆಗಳಿಗೆ ಈಗೇನೋ ಕಾಂಗ್ರೆಸ್ ಸರ್ಕಾರದವರು ರೂಪುರೇಷೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಮುಖಾಂತರ ನೋಡಿದ್ದೀವಿ. ಮೊನ್ನೆ ಮೀಟಿಂಗ್ ಕೂಡ ಮಾಡಿದ್ದಾರೆ. ಅದು ಚುನಾವಣೆಗಳು ಬಂದರೆ ಯಾವ ರೀತಿ ನಾವು ಎದುರಿಸಬೇಕು ಅನ್ನೋ ವಿಚಾರದಲ್ಲಿ ಈ ಹಿಂದೆ ಕೂಡ ಚರ್ಚೆ ಮಾಡಿದ್ದೀವಿ. ಈಗ ಅದೇನು ಹೊಸದೇನಲ್ಲ, ಸಡನ್ನಾಗಿ ಬಂತು ಅಂತೇನಿಲ್ಲ. ಚುನಾವಣೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ಈಗಾಗಲೇ ಮಾಡಬೇಕಾಗಿತ್ತು. ತುಂಬ ವಿಳಂಬ ಆಗಿದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ
ಈಗಾಗಲೇ ವರ್ಷಾನುಗಟ್ಲೆಯನ್ನು ತಗೊಂಡು ಮುಂದೂಡಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಟೈಮ್ ಇದ್ದರೆ ಅದು ಈ ಸರ್ಕಾರದಲ್ಲೇ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಬೇಗ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತಿ ಚುನಾವಣೆಗಳು ಯಾವ್ಯಾವ್ದು ಬಾಕಿ ಇದೆ ಕಾರ್ಪೊರೇಷನ್ಗಳು ಮಾಡಿ ಮುಗಿಸ್ಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ಇಲ್ಲದೇ ಇದ್ದರೆ ಅದು ಜನರಿಗೆ ತೊಂದರೆ ಆಗ್ತಕ್ಕಂಥದ್ದು ವಿಚಾರವನ್ನು ನಾವು ಗಮನ ಮಾಡಬೇಕು. ಆ ಜನರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಆದಷ್ಟು ಬೇಗ ಚುನಾವಣೆಗಳನ್ನು ಮಾಡಿ ಅಂತ ಈ ಸ್ವಾಮಿ ಮಾತೆತ್ತಿದ್ರೆ ಯಾವುದೇ ಒಂದು ವಿಚಾರ ಕೋರ್ಟಲ್ಲಿದೆ, ಸ್ಟೇ ಇದೆ ಅನ್ನೋದನ್ನ ಬಿಡಬೇಕು ಸರ್ಕಾರದವರು. ಸ್ಟೇ ವೇಕೇಟ್ ಮಾಡೋಕ್ಕೆ ನಿಮಗೆ ಅಡ್ವೊಕೇಟ್ ಜನರಲ್ ಇಲ್ವಾ? ನಿಮ್ಮ ಕಡೆ ಜನ ಇಲ್ವಾ? ಯಾವುದಕ್ಕೋಸ್ಕರ ಸ್ಟೇ ಕೊಟ್ಟಾರೆ? ಮತ್ತು ಆ ಸ್ಟೇ ವೇಕೇಟ್ ಮಾಡೋಕ್ಕೆ ನಿಮಗೆ ಪ್ರಬಲವಾದ ಕಾರಣ ಕೊಡೋಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ವಾ? ಸರ್ಕಾರ ಆ ಕೆಲಸ ಮಾಡಬೇಕು. ಫಸ್ಟು ವರ್ಷಾನುಗಟ್ಟಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಚುನಾವಣೆಗಳ ಮುಂದಾಕಕ್ಕೆ ಇವ್ರಿಗೆ ಏನ್ರಿ ಅಧಿಕಾರ ಇದೆ? ಮಾತಾಡಿದ್ರೆ ಕೋರ್ಟಲ್ಲಿ ಸ್ಟೇ ಇದೆ, ಅಲ್ಲಿ ಸ್ಟೇ ಇದೆ ಅಂತ ಹೇಳೋಕ್ಕೆ ಮಾತ್ರ ಉಳಿದಿರೋದ? ಸ್ಟೇ ಒಂದು ಅಸ್ತ್ರ ಮಾಡ್ಕೊಂಡಿದ್ದೀರಿ ಅಷ್ಟೇ ನೀವು. ಇವತ್ತು ಬೆಂಗಳೂರು ಕಾರ್ಪೊರೇಷನ್ನಲ್ಲಿ ಎಷ್ಟು 150 ಜನ ಕೆಲಸ ಮಾಡ್ತಕ್ಕಂಥ ಒಂದು ಜನಪ್ರತಿನಿಧಿಗಳು ಕೆಲಸ ಮಾಡ್ತಾರೆ. ಇಲ್ಲಿ 7 ಜನ ಕೆಲಸ ಹೆಂಗ್ರಿ ಮಾಡ್ತಾರೆ? ಹೆಂಗ್ರಿ ಜನರ ಸಮಸ್ಯೆಗೆ ಸ್ಪಂದಿಸ್ತೀರಿ? ಇವತ್ತು ಕೇರಳ ಮಾಧ್ಯಮದವರ ಅಂತ ಒಳ್ಳೊಳ್ಳೆ IT ಕಂಪನಿಗಳೆಲ್ಲ ಇವತ್ತು ಕಾಮಿಟ್ ಮಾಡೋ ಅಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಎಲ್ಲರ ನಾಲಿಗೆಗೆ ಸಿಕ್ಕಿದ್ದೀರಿ ನೀವು. ಇವತ್ತು ಸರ್ಕಾರದವರು ಅರ್ಥಕೋಬೇಕು ನೀವು. ಇವತ್ತು ಗುಂಡಿ ಗೋಟ್ರಗಳನ್ನ ಮುಚ್ಚಕ್ಕಂಥ ಕೆಲಸ ಯಾರು ಮಾಡಬೇಕು? ಆಯಾ ಸರ್ಕಾರಗಳು ಮಾಡಬೇಕು, ಜನಪ್ರತಿನಿಧಿಗಳು ಮಾಡಬೇಕು. ನಂದು ಎಲ್ಲ ಜವಾಬ್ದಾರಿ ಇದೆ. ಸ್ಟೇ ಇದೆ ಅಂತ ಮಾತ್ರಕ್ಕೆ ನೀವು ಅದನ್ನ ಟೇಕ್ ಇಟ್ ಆಸ್ ಗ್ರಾಂಟೆಡ್ ಅನ್ನೋದಿದೆಯಲ್ಲ, ಇದು ಮೂರ್ಖತನ. ಇದು ಇನ್ನು ಮುಂದೆ ಅದನ್ನಾರು ಬಿಡಬೇಕು. ಎಲ್ಲ ವಿಚಾರದಲ್ಲೂ ಯಾವ್ದಾರ ಒಂದು ಸಣ್ಣ ವಿಚಾರ ಇದ್ದರೆ ಕೋರ್ಟ್ ಸ್ಟೇ ಇದ್ದೇನೆ, ಕೋರ್ಟ್ ಸ್ಟೇ ಇದ್ರೆ ಯಾವ ಕಾರಣಕ್ಕೆ ಕೊಟ್ಟಿರ್ತಾರೆ ಅಷ್ಟೇ. ಮತ್ತೆ ಯಾವ ಕಾರಣದಲ್ಲಿ ವೆಕೇಟ್ ಮಾಡ್ಬೇಕು ಅನ್ನೋದು ಯೋಗ್ಯತೆ ಬೇಡವಾ ನಿಮಗೆ? ಆ ಕೆಲಸ ಮಾಡಿ ಫಸ್ಟು. ಇವತ್ತು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ಮಾಡ್ಬೇಕಂತ ಅನೇಕ ಜನ ಎಲ್ಲ ಪಕ್ಷದವರು ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ರೀ. ಚುನಾವಣೆ ಸ್ಪರ್ಧೆ ಮಾಡೋದು ಮಾಡ್ತಾರೆ, ಸ್ಪರ್ಧೆ ಮಾಡಿ ಜನ ಆಯ್ಕೆ ಮಾಡ್ತಾರೆ. ಇದೇನು ಎಲೆಕ್ಟ್ ಮಾಡೋದ? ಏನು ನೀವು ನಾಮಿನೇಟ್ ಮಾಡೋದ? ಆ ಕೆಲಸ ಮಾಡಬೇಕು ಫಸ್ಟು. ಸರ್ಕಾರ ಚುನಾವಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಕಾಲಕ್ಕೆ ಸ್ಟಿಪ್ಯುಲೇಟೆಡ್ ಪೀರಿಯಡಲ್ಲಿ ಮಾಡಬೇಕಾದಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು. ಯಾವುದೇ ಸರ್ಕಾರ ಇರಲಿ. ಕೋರ್ಟಲ್ಲಿ ಇದೆ, ಕೋರ್ಟಿಗೆ ಮನವರಿಕೆ ಮಾಡ್ಕೊಡಿ. ಕೋರ್ಟಿಗೆ ಮನವರಿಕೆ ಮಾಡ್ಕೊಳಕ್ಕೆ ನಿಮಗೆ ಇಲ್ವಾ? ನಿಮಗೆ ಏನು ಮೆಟೀರಿಯಲ್ ಇಲ್ವಾ? ಅಂದರೆ ನಿಮಗೆ ಚುನಾವಣೆಗಳನ್ನು ಮಾಡಬಾರ್ದು ಅನ್ನೋದು ಒಂದು ನಿಮ್ಮ ತಲೆಯೊಳಗೆ ಇದೆಯಲ್ಲ. ಆದ್ರಿಂದ ನೀವು ಸ್ಟೇನ ಜನರ ಮುಂದೆ ಹೇಳೋಂಥ ಕೆಲಸವನ್ನ ಇನ್ನಾದರೂ ಬಿಡಬೇಕು ಅಂತೇಳಿ ನಾನು ಹೇಳ್ತೀನಿ.